Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಲೋಕಸಭಾ ಚುನಾವಣೆ ಹೌದು ಒಂದು ಹಂತದಲ್ಲಿ ರಾಜ್ಯದ ಮಟ್ಟಿಗಂತೂ ಮುಗಿದಿದೆ. ಬಟ್ ಈಗ ಮೇಲ್ಮನೆ ಚುನಾವಣಾ ಕಾವು ಜೋರಾಗ್ತಾ ಇದೆ. ಹೌದು, ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರ, ಮತ್ತೊಂದ್ ಕಡೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ 11 ಸ್ಥಾನಗಳು ಖಾಲಿ ಇದೆ. ಆ ಪೈಕಿ 7 ಸ್ಥಾನಗಳಿಗೆ ಈಗ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ನಿಮ್ಗೆ ಗೊತ್ತಿರಲಿ, ಇರುವಂತ 7 ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗ ಸಿಎಂ ಹಾಗೆ ಡಿಸಿಎಂ ರ ದುಂಬಾಲು ಬೀಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ನಲ್ಲಿ ಸರಣಿ ಸಭೆಗಳು ನಡೀತಾ ಇದೆ. ಅಷ್ಟಕ್ಕೆ ಸರಿ ಹೋಯ್ತಾ? ಇಲ್ಲ, ಪಟ್ಟಿ ಫೈನಲ್ ಮಾಡೋಕ್ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿನೇ ದೆಹಲಿಗೆ ಪಟ್ಟಿಯನ್ನ ರವಾನಿಸುವಂತ ನಿಟ್ಟಿನಲ್ಲಿ ಸಿಎಂ ಹಾಗೆ ಡಿಸಿಎಂ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಕಥೆ ಆದ್ರೆ ಮತ್ತೊಂದ್ ಕಡೆ ದೋಸ್ತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಇವತ್ತು ದೋಸ್ತಿ ನಾಯಕರುಗಳು ಸಮನ್ವಯ ಸಭೆ ಕೂಡ ನಡೆಸಿದ್ದಾರೆ. ಅಲ್ಲೂ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಾಗೆ ಬಹಳಷ್ಟು ತಂತ್ರ ರಣತಂತ್ರಗಳನ್ನ ಹೆಣೆಯುವಂತ ಕೆಲಸ ನಡೀತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಪರಿಷತ್ಗೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ಸ್, ಬನ್ನಿ ನೋಡ್ಕೊಂಬೋಣ ಈ ರಿಪೋರ್ಟ್ ನಲ್ಲಿ. ವಿಧಾನ ಪರಿಷತ್ ಚುನಾವಣೆ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಬಹಳಷ್ಟು ಜನ ಇದ್ದಾರೆ, ಅವ್ರು ಗುರುತಿಸಬೇಕು. ಹಿಂದುಳಿದ ವರ್ಗಗಳು ಕೊಡಬೇಕು, ಪ್ರಾಂತವಾರ ಕೊಡಬೇಕು. ಅದೆಲ್ಲ ಹೈಕಮಾಂಡ್ ಸಿಎಂ ಡಿಸಿಎಂ ತೀರ್ಮಾನ ತಗೊಳ್ತಾರೆ. ದೆಹಲಿಯಲ್ಲಿ ಫೈನಲ್ ಆಗಲಿದೆ ಪರಿಷತ್ ಅಭ್ಯರ್ಥಿಗಳ ಲಿಸ್ಟ್. ಮೇ 28, 29ರಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂ. ವಿಧಾನ ಪರಿಷತ್ನ 11 ಸದಸ್ಯರ ಅಧಿಕಾರಾವಧಿಯು ಮುಂದಿನ ತಿಂಗಳು ಮುಗಿಯಲಿದೆ. ಇದರ ಬೆನ್ನಲ್ಲೇ ಮುಂದಿನ ತಿಂಗಳ ಜೂನ್ 13ರಂದು ಮೇಲ್ಮನೆ ಚುನಾವಣೆ ನಡೆಯಲಿದೆ. ಮೇಲ್ಮನೆಯ 11 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ಇದಾಗಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 3 ಕೊನೆಯ ದಿನಾಂಕವಾಗಿದೆ. ಜೂನ್ 13ರಂದೇ ಸಂಜೆ 5ರಿಂದ ಮತ ಎಣಿಕೆ ಕಾರ್ಯವು ಪ್ರಾರಂಭವಾಗಲಿದೆ. ಹೀಗಾಗಿ ಈಗಿನಲೇ ಚುನಾವಣೆ ಗೆಲ್ಲೋಕೆ 3 ಪಕ್ಷಗಳು ತಂತ್ರಗಾರಿಕೆ ಮಾಡ್ತಿದೆ. ಕಾಂಗ್ರೆಸ್ನ 7 ಸೀಮಿತ ಸ್ಥಾನಗಳಿಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಅಭ್ಯರ್ಥಿಗಳ ಆಯ್ಕೆ ಸಿಎಂ ಹಾಗೂ ಡಿಸಿಎಂಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಇದೇ ಮೇ 28 ಮತ್ತು ಮೇ 29ರಂದು ದೆಹಲಿಗೆ ತೆರಳೋಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಅಭ್ಯರ್ಥಿಗಳ ಹೆಸರು ಅಂದೇ ಫೈನಲ್ ಆಗುವ ಸಾಧ್ಯತೆ ಇದೆ. 7 ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ನಿರಂತರವಾಗಿ ಒತ್ತಡ ಹಾಕ್ತಿದ್ದಾರೆ. ಮಾಜಿ ಶಾಸಕರು, ಮಾಜಿ ಮೇಯರ್ಗಳು, ಕಾರ್ಯಕರ್ತರು, ಮುಖಂಡರಿಂದ ಒತ್ತಡ ಹೆಚ್ಚಿದೆ. ಇಷ್ಟೇ ಅಲ್ಲ, ಆಕಾಂಕ್ಷಿಗಳಿಂದ ಪ್ರತಿನಿತ್ಯ ಸಿಎಂ ಡಿಸಿಎಂ ಭೇಟಿಗೆ ಮನವಿ ಮಾಡಿಕೊಳ್ಳಲಾಗ್ತಿದೆ. ಮತ್ತೊಂದೆಡೆ ಬೆಂಗಳೂರಿನ ಸಚಿವರು, ಉತ್ತರ ಕರ್ನಾಟಕ ಭಾಗದ ಸಚಿವರು ತಮ್ಮ ಪ್ರಾಂತ್ಯವಾರು ಟಿಕೆಟ್ ನೀಡುವಂತೆ ಸಿಎಂ ಡಿಸಿಎಂಗೆ ಒತ್ತಡ ಹಾಕ್ತಿದ್ದಾರೆ. ಮತ್ತೊಂದೆಡೆ ಸಮುದಾಯಗಳಿಗೂ ಟಿಕೆಟ್ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಸೇರಿದಂತೆ ಕೆಲ ಸಚಿವರು ಪ್ರಾಂತ್ಯವಾರು ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. MLC ವಿಚಾರ ಬಗ್ಗೆ ಮಾತಾಡಿದೀವಿ. ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಬಹಳಷ್ಟು ಜನ ಇದ್ದಾರೆ, ಅವ್ರು ಗುರುತಿಸಬೇಕು. ಮತ್ತು ಪ್ರಾಂತವಾರ ಕೊಡಬೇಕು. ಬರೀ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು. ನಮ್ಮ MLCಗಳು ಬಾಂಬೆ ಕರ್ನಾಟಕ, ಮೊನ್ನೆ ಕೂಡ ಹೇಳಿದೆ, ಹೈದರಾಬಾದ್ ಕರ್ನಾಟಕ, ಮೈಸೂರು, ಮಂಗಳೂರು ಎಲ್ಲ ಕಡೆ ಹಂಚಿಕೊಡ್ಬೇಕು. ಮತ್ತು ಜಾತಿವಾರ ಕೂಡ ಕೊಡಬೇಕು. ನಮ್ಗೆ ಯಾರು ಹೆಚ್ಚು ಮತ ಹಾಕ್ತಾರೆ ಅಂತ ಸಮಾಜಗಳನ್ನ ಗುರುತಿಸಬೇಕು, ಕೊಡಬೇಕಂತ ಅಧ್ಯಕ್ಷಗೆ ಮನವಿ ಮಾಡಿದೀವಿ. ಇನ್ನು ಇಂದು ಸಚಿವ ರಾಮಲಿಂಗಾರೆಡ್ಡಿ ಸಹ ಬೆಂಗಳೂರಿನ ಇಬ್ಬರಿಗೆ ಪರಿಷತ್ ಟಿಕೆಟ್ ನೀಡುವಂತೆ ಶಿಫಾರಸನ್ನ ಮಾಡಿದ್ದಾರೆ. ಡಿಸಿಎಂ ಭೇಟಿ ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲರಿಗೂ ಕೊಡಬೇಕಲ್ವಾ? ದೆಹಲಿಗೆ ಹೋಗ್ಬೇಕು, ಅಲ್ಲೇ ನಿರ್ಧಾರ ಆಗತ್ತೆ ಅಂದಿದ್ದಾರೆ.
ಅವರೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಅವರು ಮುಖ್ಯಮಂತ್ರಿಗಳಿಬ್ರು ದೆಹಲಿಗೆ ಹೋಗಿ ಫೈನಲ್ ಮಾಡ್ಕೊಂಡ್ ಬರ್ತಾರೆ. ಹೈಕಮಾಂಡ್ ಯಾರಿಗೆ ಫೈನಲ್ ಆಗಿ ತೀರ್ಮಾನ ಆದ್ರೆ ಅವರ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಪ್ರಾದೇಶಿಕನ ಕೊಡಬೇಕು, ಹಿಂದುಳಿದ ವರ್ಗಗಳು ಕೊಡಬೇಕು, ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತರು, ಮಹಿಳೆಯರು, SC ST ಎಲ್ರಿಗೂ ಆದ್ಯತೆ ಕೊಡಬೇಕಾಗುತ್ತೆ. ಅದೆಲ್ಲ ಹೈಕಮಾಂಡ್ CM DCM ತೀರ್ಮಾನ ತಗೊಳ್ತಾರೆ. ವಿಧಾನ ಪರಿಷತ್ ಗೆಲ್ಲಲು ಜೆಡಿಎಸ್ ಬಿಜೆಪಿ ರಣತಂತ್ರ. ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಭೇಟಿ. ಇತ್ತ ವಿಧಾನ ಪರಿಷತ್ ಚುನಾವಣೆ ಗೆಲ್ಲೋಕೆ ದೋಸ್ತಿ ನಾಯಕರು ಬೆಂಗಳೂರಿನಲ್ಲಿ ಮೊದಲ ಸಮನ್ವಯ ಸಭೆ ನಡೆಸಿದ್ರು. ಪರಿಷತ್ ಚುನಾವಣೆಗೆ ಸಿದ್ಧತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಮಾಜಿ CM ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಸಮನ್ವಯ ಸಭೆಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಜೆಡಿಎಸ್ ಮೈತ್ರಿ ಹಾಲು ಜೇನು ಇದ್ದಂತೆ ಅಂದ್ರು. ಇಷ್ಟೇ ಅಲ್ಲ, ಕಾಂಗ್ರೆಸ್ನದ್ದು ಚೂರಿ ಹಾಕೋ ಸಂಸ್ಕೃತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ಸಭೆ ನಡೆಯುತ್ತೆ ಅಲ್ಲೆಲ್ಲ JDS ಕಾರ್ಯಕರ್ತರು ಇದ್ದೇ ಇರ್ತಾ ಇದ್ರು. ಶಾಲು ಹಾಕೊಂಡೇ ಇರ್ತಾ ಇದ್ರು JDS ಕಾರ್ಯಕರ್ತರು. ಕರೋಣ ಹೇಳ್ತಾವ್ರೆ ಜಾಸ್ತಿ ನಾವೇ ಇರ್ತಾ ಇದೀರಿ ಅಂತ. ಆ ರೀತಿ ಒಂದ್ ರೀತಿ ಹಾಲು ಜೇನ ರೀತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸಮನ್ವಯದಿಂದ ಏನ್ ಕೇಂದ್ರದ ನಾಯಕರು ಹೇಳದೇ ಇದ್ರು ಕೂಡ ಮನಸ್ಫೂರ್ತಿಯಾಗಿ, ಅಂದ್ರೆ ಕೇಂದ್ರದವ್ರು ಹೇಳ್ಬೇಕು, ಲೀಡರ್ ಹೇಳ್ಬೇಕು ಅಂತ ಯಾರಿಗೂ ಗಮನಕ್ಕೆ ಬರಲಿಲ್ಲ. ಇಲ್ಲಪ್ಪ, ಇಂಥ ಕಷ್ಟ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವೇಗೌಡರು ಏನ್ ಹೇಳಿದ್ದಾರೆ, ಈ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗ್ಬೇಕು ಅಂತೇಳಿ ಇಲ್ಲೋಗಿ ವಿಧಾನಸಭೆಯಲ್ಲಿ ಕೈ ಎತ್ತಿದ್ರಲ್ಲ, ಏನೋ ಜೋಡೆತ್ತು ಅಂತ. ಎಲ್ಲಿಗೆ ಹಾಕಿದ್ರು ಗೊತ್ತಾಯ್ತಲ್ಲ. ಈಗ ಕೆಲಸ ಆಗ್ಬೇಕಾದ್ರೆ ಕೈ ಎತ್ತು, ಕೆಲಸ ಆದ ತಕ್ಷಣ ಚೂರಿ ಹಾಕು. ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಕೆಳಮಟ್ಟದಿಂದಲೂ ನಮ್ಮ ಮೈತ್ರಿ ಭದ್ರಗೊಳಿಸುವ ಕೆಲಸ ಆಗ್ಬೇಕಿದೆಯಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನಮ್ಮ ಮತದಾರರಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅವರು ಬಹಳ ದಿನದಿಂದ ನಿರೀಕ್ಷೆ ಮಾಡ್ತಿದ್ರು. ನಾವ್ ಎರಡು ಪಕ್ಷ ಒಂದಾಗ್ಬೇಕು, ಮೈತ್ರಿಗಳಾಗ್ಬೇಕು. ಆ ಮೈತ್ರಿ ಆಗ ಮೂಲಕ ಬಲವಾಗಿ ಕರ್ನಾಟಕವನ್ನ ಸದೃಢವಾದಂತ ಸಮೃದ್ಧಿಯ ಕರ್ನಾಟಕವನ್ನ ಕಟ್ಟಲಿಕ್ಕೆ ಸಾಧ್ಯವಿರೋದು JDS ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಜನ ಅರ್ಥ ಮಾಡ್ಕೊಂಡಿರು, ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡಿರು. ಕಾಂಗ್ರೆಸ್ನವರು ಚುನಾವಣೆ ಗೆಲ್ಲೋಕೆ ಕೆಲ ಕಡೆಗಳಲ್ಲಿ ಆಮಿಷ ತೋರಿಸುತ್ತಿದ್ದಾರೆ ಅಂತ ಮಾಜಿ CM ಕುಮಾರಸ್ವಾಮಿ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ನಿಂದ ಏನೇ ಬೇಕಾದ್ರೂ ಅವರು ಆಮಿಷಗಳನ್ನು ನೋಡ್ಲಿ. ಈಗಾಗಲೇ ಕೆಲವು ಭಾಗದಲ್ಲಿ ಏನೋ ನಮ್ಮ ಊಟದ ಒಂದು ಪ್ಯಾಕೆಟ್ಗಳನ್ನ ಏನೋ ಮಾಡಿದ್ರು, ನಮ್ಮ ವಸ್ತುಗಳನ್ನ ಇದೆಲ್ಲ ಸೀಸ್ ಮಾಡಿದ್ದಾರೆ ಹಲವಾರು ಭಾಗದಲ್ಲಿ. ಈಗಾಗಲೇ FIR ಆಗಿದೆ. ಇದೆಲ್ಲ ಆಗ್ಲೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅವರು ದುಡ್ಡಿಗೆ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ. ಅವರಲ್ಲಿ ದುಡ್ಡಿನ ಕೊರತೆ ಇಲ್ಲ. ಇದನ್ನ ಮೆಟ್ ನಿಲ್ಲಬೇಕು ಅಂದ್ರೆ ನಿಮ್ ಶ್ರಮ ಇವತ್ತು ಮುಖ್ಯವಾಗಿರ್ತಕ್ಕಂಥ. ಜೂನ್ 3ರಂದು ಶಿಕ್ಷಕರ ಹಾಗೂ ಪದವೀಧರರ ಕ್ಷೇತ್ರದಿಂದ ಪರಿಷತ್ಗೆ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಗೆಲ್ಲಿಸೋಕೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಭೆಯನ್ನ ಮಾಡಿದ್ರು. NDA ಅಭ್ಯರ್ಥಿ ವಿವೇಕಾನಂದ ಗೆಲ್ಲಿಸೋಕೆ ಮುಖಂಡರು ಸಭೆಯಲ್ಲಿ ಚರ್ಚೆ ಮಾಡಿದ್ರು. ಸಭೆಯ ಬಳಿಕ ಮಾತನಾಡಿದ ವಿಜಯೇಂದ್ರ, ಎಲ್ಲ 6 ಕ್ಷೇತ್ರಗಳನ್ನ ಗೆಲ್ಲಲು ನಾವು ತಯಾರಿ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ದೊಡ್ಡ ಅಂತರದಲ್ಲಿ ಇವತ್ತು ಗೆಲ್ಲಿಸಬೇಕು ಅಂತೇಳಿ ನಮ್ಮ ಎರಡೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಎರಡೂ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು, ಪದವೀಧರರು ಮತ್ತೆ ಶಿಕ್ಷಕರು ಮತ್ತೊಮ್ಮೆ ಭೋಜೇಗೌಡರಿಗೆ ಆಶೀರ್ವಾದನ ಮಾಡ್ತಾರೆ, ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತಾರೆ. ಒಟ್ಟಾರೆಯಾಗಿ ಅಭ್ಯರ್ಥಿಗಳ ಆಯ್ಕೆ CM ಹಾಗೂ DCMಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎಲ್ಲರಿಂದ ಅಭಿಪ್ರಾಯ ಸಂಗ್ರಹಿಸಿ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ದೆಹಲಿ ಭೇಟಿ ನೀಡೋ ಮುನ್ನ ಮತ್ತೊಮ್ಮೆ ಇಬ್ಬರು ಸಭೆ ನಡೆಸಿ ಅಂತಿಮ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.